ಉಡುಪಿಯ ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿ ಇವತ್ತು ಚಿತ್ರದುರ್ಗದ ಸೋಂಡೆಕೆರೆಯ ದಲಿತ ಕಾಲೋನಿಗೆ ಹೋಗಿದ್ರು. ಅಲ್ಲಿ ಶ್ರೀಗಳು ಪಾದಯಾತ್ರೆ ನಡೆಸಿದ್ರು. ನಂತರ ಮಾತನಾಡಿದ ಅವರು, ಪ್ರಚಾರಕ್ಕಾಗಿ ಪಾದಯಾತ್ರೆ ಮಾಡ್ತಿಲ್ಲ, ಬದಲಿಗೆ ಸಾಮರಸ್ಯದ ಅರಿವು ಮೂಡಿಸಲು ಈ ಪಾದಯಾತ್ರೆ ನಡೆಸ್ತಿದ್ದೀನಿ ಅಂತ ಹೇಳಿದರು. ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಕಳೆದ ಒಂದು ವಾರದ ಹಿಂದೆ ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿ ವಿರುದ್ಧ ಪ್ರತಿಭಟನೆ ನಡೆಸಿದ್ವು. ಇದರ ಬೆನ್ನ ಹಿಂದೆ ಸ್ವಾಮೀಜಿಗಳು ಚಿತ್ರದುರ್ಗ ತಾಲೂಕಿನ ಸೊಂಡೆಕೆರೆಯ ದಲಿತರ ಕಾಲೋನಿಯಲ್ಲಿ ಪಾದಯಾತ್ರೆ ನಡೆಸಿದ್ರು. ಊರಮ್ಮ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದ್ರು. ದಲಿತರ ಸಮಸ್ಯೆಗಳನ್ನು ಆಲಿಸಿದ್ರು. ನಮ್ಮ ಹಿಂದೂ ಸಮಾಜದಲ್ಲಿ ಸುಧಾರಣೆ ಆಗಬೇಕು, ನಮ್ಮ ದಲಿತರನ್ನು ನಿಕೃಷ್ಟ ಭಾವನೆಯಿಂದ ನೋಡಬಾರದು. ಈ ರೀತಿಯ ಭಾವನೆ ಸಾಮರಸ್ಯದ ಸಮಾನತೆಯ ಭಾವನೆಯನ್ನು ಸಮಾಜದಲ್ಲಿ ಹುಟ್ಟಿಸುತ್ತದೆ. ವಿಶ್ವೇಶತೀರ್ಥ ಸ್ವಾಮೀಜಿ ಸೊಂಡೆಕೆರೆಯ ದಲಿತರ ಕಾಲೋನಿ ಪ್ರವೇಶಿಸುತ್ತಿದ್ದಂತೆ ಪೂರ್ಣಕುಂಭ ಹೊತ್ತ ಮಹಿಳೆಯರು ಸ್ವಾಗತ ಕೋರಿದ್ರು. ಗ್ರಾಮದ ದಲಿತರ ಮನೆಗಳಿಗೂ ತೆರಳಿದ್ದ ಸ್ವಾಮೀಜಿ ಅವರ ಸಮಸ್ಯೆಗಳನ್ನು ಆಲಿಸಿದ್ರು. ಜಾತಿಗಳ ನಡುವೆ ಸಾಮರಸ್ಯ ಮೂಡಿಸುವವರೆಗೂ ನನ್ನ ಹೋರಾಟ ನಿರಂತರ ಅಂತ ಸ್ವಾಮೀಜಿ ತಿಳಿಸಿದ್ರು. ಇಲ್ಲ ಸಲ್ಲದ ಮಾತುಗಳಿದ್ರೂ ಕೂಡ ಇವತ್ತು ದಲಿತರ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಟು ನಮ್ಮ ಬಂದಿದ್ದಾರೆ. ಇದು ಎಲ್ಲವೂ ದಲಿತರ ಸಮಸ್ಯೆಗಳು ಬಗೆಹರಿತಿದೆ ಅಂತಲ್ಲ, ಎಲ್ಲ ಒಂದು ಕಡೆ ಸಾಮರಸ್ಯ ಮತ್ತು ಸಹಬಾಳ್ವೆಗೆ ನಾವು ನಾಂದಿ ಹಾಡಲಿಕ್ಕೆ ಇಬ್ಬರು ಕೈ ಜೋಡಿಸಿ ಇದ್ದೇವೆ. ವಿಶ್ವೇಶತೀರ್ಥ ಸ್ವಾಮೀಜಿ ಜೊತೆಯಲ್ಲಿ ಇದ್ದ ಆದಿಜಾಂಬವ ಮಠದ ಚಡಕ್ಷರ ಮುನಿ ಸ್ವಾಮೀಜಿ ಕೂಡ ದಲಿತರ ಕೇರಿಗಳನ್ನ ತಿರುಗಿದ್ರು. ದೇಶದಲ್ಲಿ ಇಂತಹ ಕಾರ್ಯಗಳು ನಡೀಬೇಕು, ಜಾತಿಗಳ ಮಧ್ಯೆ ದ್ವೇಷದ ವಾತಾವರಣ ಇದೆ, ಅದು ಮುಕ್ತವಾಗಬೇಕು ಅಂತ ವಿಶ್ವೇಶತೀರ್ಥ ಸ್ವಾಮೀಜಿ ಹೇಳಿದ್ರು. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7 ಚಿತ್ರದುರ್ಗ. ಶುಗರ್ಸ್ ಕಂಪನಿ ಮಾತಿಗೆ ಬೆಲೆ ಕೊಟ್ಟ ದಾವಣಗೆರೆಯ ಕಬ್ಬು ಬೆಳೆಗಾರ ಈಗ ಕಹಿ ಅನುಭವಿಸುವಂತಾಗಿದೆ. ಕಬ್ಬು ಬೆಳೆಯಲು ಸಾಲ ನೀಡುತ್ತೇವೆಂದು ರೈತರಿಂದ ಜಮೀನು ಪಡೆದ ಕಂಪನಿ 6 ತಿಂಗಳಾದರೂ ಹಣ ನೀಡಿಲ್ಲ. ಪ್ರೋತ್ಸಾಹಧನ ನಂಬಿಕೊಂಡ ಕಬ್ಬು ರೈತರು ಈಗ ಲಕ್ಷಾಂತರ ರೂಪಾಯಿ ಸಾಲಗಾರರಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ರೈತರ ಹೋರಾಟದ ಫಲವಾಗಿ ಆರಂಭವಾದ ಭದ್ರಾ ಶುಗರ್ಸ್ ಕಂಪನಿ ರೈತರಿಗೆ ಚಳ್ಳೆಹಣ್ಣು ತಿನ್ನಿಸಿದೆ. ಕಬ್ಬು ಬೆಳೆಯಲು 2,500 ರೂಪಾಯಿ ಪ್ರೋತ್ಸಾಹಧನ ನೀಡಲು ಒಪ್ಪಿದ್ದ ಶುಗರ್ಸ್ ಕಂಪನಿ 6 ತಿಂಗಳಾದರೂ ಹಣ ಪಾವತಿಸದೆ ರೈತರಿಗೆ ಮೋಸ ಮಾಡಿದೆ. ಕಂಪನಿ ಮಾತು ನಂಬಿಕೊಂಡು 1,500ಕ್ಕೂ ಹೆಚ್ಚು ರೈತರು 2,500 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆದಿದ್ದಾರೆ. ಆದರೆ ಕಬ್ಬು ಬಿತ್ತನೆ ಮಾಡಿದ ರೈತರಿಗೆ ಕಂಪನಿ ಸುಮಾರು 1.5 ಕೋಟಿಗೂ ಅಧಿಕ ಹಣ ನೀಡದೆ ವಂಚಿಸುತ್ತಿದೆ. ಈಗ ಅವ್ರಿಗೆ ಲೋನ್ ಕೊಡದಲ್ಲ ನಮಗೆ ಚೀಟ್ ಮಾಡಿ ಪಾಣಿಯಲ್ಲಿ ಇದು ಎಂಟ್ರಿ ಆಗಿದೆ, ಆಧಾರ ಮಾಡ್ಕೊಂಡ್ರು ಅವರು ಫ್ಯಾಕ್ಟ್ರಿಗೆ. ನಾವು ಬೇರೆ ಫ್ಯಾಕ್ಟ್ರಿ ಹೊಡಿಯಕ್ಕೆ ಬರಲ್ಲ, ಅವ್ರ ಫ್ಯಾಕ್ಟ್ರಿ ಆಧಾರ ಆದ್ರೆ ಬೇರೆ ಫ್ಯಾಕ್ಟ್ರಿಗೆ ಹೊಡಿಯಕ್ಕೆ ಬರಲ್ಲ. ಆಮೇಲೆ ಅಮೌಂಟು ಬಂದಿಲ್ಲ ನಮ್ಗೆ ಇಲ್ಲೆಲ್ಲ ಗೊಬ್ಬರ ಬೀಜ ಕೂಲರ್ಗೂ ದಿನ ನಮಗೆ ಟಾರ್ಚರ್ ಮಾಡ್ತಾರೆ. ಅವ್ರಿಗೆ ಕೊಟ್ಟಿಲ್ಲ, ಅವರು ಸುಧಾರಿಸೋಕ್ಕಾಗಲ್ಲ. ಹಂಗಾಗಿ ನಮ್ಗೆ ಭಾಳ ತೊಂದರೆ ಆಗಿದೆ. ಮತ್ತೆ ಲೋನ್ ಕೊಟ್ಟಿಲ್ಲ, ಎಲ್ಲ ಆಲ್ರೆಡಿ ಪಾಣಿಯಲ್ಲೇ ಬರ್ತಾ ಐತಿ. ಪಾಣಿ ಬರೋದ್ರಿಂದ ಬೇರೆ ಕಡೆ ಎಲ್ಲಿ ಮಾಡೋಕ್ಕೆ ಅವಕಾಶ ಇಲ್ಲ ನಮಗೆ. ಆಮೇಲೆ ಈ ವಿಚಾರವಾಗಿ DC ಹತ್ರನೂ ಹೋಗಿದ್ವಿ, AS ಹತ್ರ ಎಲ್ಲರ ಹತ್ರನೂ ಹೋಗಿದ್ವಿ. ಎಲ್ಲರೂ ಅವರು ಫೋನ್ ಮಾಡಿ MD KN ಮ್ಯಾನೇಜರ್ ಅವರಿಗೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ, ಆಯ್ತು ನಾನು 2 ದಿವಸದಲ್ಲಿ ಕೊಡ್ತೀನಿ ಸರ್ ಅಂತ ಹೇಳಿದ್ದಾರೆ. DC ಅವರು ಮೊನ್ನೆ ಹೋಗಿದ್ದು DC ಅವರು ಕೊಡು ಅಂತ ಆರ್ಡರ್ ಮಾಡಿದ್ದಾರೆ. ಬಟ್ ಅವ್ರು ಫೋನ್ ಮಾಡಿದ್ರೆ DC ಅವರು ಫೋನ್ ಮಾಡಿದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಅವ್ರ ಕಡೆ ಹೋದಾಗ ಇಲ್ಲ ಆಗಲ್ಲ, ನಾವು ಲೋನ್ ಆಗಲ್ಲ ನಮ್ಮ ಕಡೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಗ್ಯಾನಬಾ ಕಂಪನಿ ಫೀಲ್ಡ್ ಆಫೀಸರ್ ಅನ್ನ ಕೇಳಿದ್ರೆ ಅವರು ಕಂಪನಿಯಲ್ಲಿ ಹಣಕಾಸಿನ ಕೊರತೆ ಇದೆ, ಭೂಮಿ ಆಧಾರವನ್ನ ರದ್ದು ಮಾಡಿಕೊಡುತ್ತೇವೆ, ಬೇರೆಡೆ ಸಾಲ ಪಡೆಯಲಿ ಎಂಬ ಸಬೂಬು ಹೇಳುತ್ತಿದ್ದಾರೆ. ನಮ್ಮ ಏರಿಯಾದಾಗ ನಾವು ಯಾರಿಗೂ ಕೊಟ್ಟಿಲ್ಲ, ಒಬ್ರಿಗೆ ಕೊಟ್ಟು ಒಬ್ರು ಬಿಟ್ಟು ನಾವೇನು ತಾರತಮ್ಯ ಮಾಡಿಲ್ಲ, ಯಾರಿಗೂ ಕೊಟ್ಟಿಲ್ಲ ನಾವು. ಅದರಿಂದ ನಾವು ಫಸ್ಟ್ ಡಾಕ್ಯುಮೆಂಟ್ಸ್ ತಗೋಬೇಕಾದ್ರೆ ಅವ್ನ ಆಧಾರ ಅಂತ ಬರುತ್ತೆ ಪಾಣಿಯಲ್ಲಿ. ಒಟ್ಟಾರೆ ಕಬ್ಬು ಬೆಳೆದು ಆದಾಯ ಗಳಿಸಬೇಕಿದ್ದ ರೈತರು ಜಮೀನು ದಾಖಲೆಗಳನ್ನ ಶುಗರ್ಸ್ ಕಂಪನಿಗೆ ಕೊಟ್ಟು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಹಾವೇರಿಯ ಸಂಗೂರಿನಲ್ಲಿ ಸಾಲದ ಬಾಧೆಯಿಂದ ರೈತನೋರ್ವ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 56 ವರ್ಷದ ಮಲ್ಲೇಶಪ್ಪ ತನ್ನ ಹೊಲದಲ್ಲಿಯೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತ ಮಲ್ಲೇಶಪ್ಪ 2 ವರ್ಷಗಳ ಹಿಂದೆ ಸಂಗೂರಿನ KVG ಬ್ಯಾಂಕ್ನಲ್ಲಿ 20,000 ರೂಪಾಯಿ ಸಾಲ ಪಡೆದಿದ್ದ. ಆದರೆ 2 ವರ್ಷ ಕಬ್ಬು ಬೆಳೆದು ಕೈ ಸುಟ್ಟುಕೊಂಡಿದ್ದ ಮಲ್ಲೇಶಪ್ಪ ಸಾಲ ತೀರಿಸಲಾಗದೆ ಸಂಕಷ್ಟದಲ್ಲಿದ್ದ. ಬ್ಯಾಂಕ್ನವರು ಸಾಲ ತೀರಿಸುವಂತೆ ನೋಟಿಸ್ ಜಾರಿ ಮಾಡಿದ್ದರಿಂದ ಮನನೊಂದ ರೈತ ಹೊಲದಲ್ಲಿಯೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಗ್ರಾಮಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಮಲ್ಲೇಶಪ್ಪ ಶಂಕರಪ್ಪ
ಹುಂಡೇಕರ ಅಂಥೇಳಿ ಇವರು ಕೂಲಿ ಮಾಡ್ಕೊಂತ ಇದ್ದರು. ಈಗ ಒಂದು 2-3 ವರ್ಷದಿಂದ ಈ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಾಲ ಪಡ್ಕೊಂಡಿದ್ರು. ಅವರು ಸಾಲ ಸ್ವಲ್ಪ ಒತ್ತಾಯ ಮಾಡಿದ್ರು. ಅವರು ನೋಟಿಸು ಕೊಟ್ಟಿದ್ರು. ಸ್ವಲ್ಪ ಜಿಗುಪ್ಸೆಗೊಂಡು ಈ ಥರ ಆತ್ಮಹತ್ಯೆ ಮಾಡಿ. ಸುವರ್ಣ ವಾಹಿನಿ ಅರ್ಪಿಸುತ್ತಿರುವ ಸುವರ್ಣ ಅವಾರ್ಡ್ಗೆ ಬೀದರ್ನಲ್ಲಿಂದು ಚಿತ್ರ ರಸಿಕರು ಮತ ಚಲಾಯಿಸಿದರು. ಕನ್ನಡ ಚಿತ್ರರಂಗದ ನೆಚ್ಚಿನ ನಟ ನಟಿ, ನೆಚ್ಚಿನ ಚಿತ್ರ ಹಾಗೂ ನೆಚ್ಚಿನ ನಿರ್ದೇಶಕರ ಆಯ್ಕೆಗಾಗಿ ಚಿತ್ರಾಭಿಮಾನಿಗಳು ಮತ ಚಲಾಯಿಸಿದರು. ಇದು ಜನರ ಪರವಾಗಿ ಇದು ಎಲ್ಲಕ್ಕಿಂತ ಉತ್ತಮವಾಗಿದೆ. ಇದು ಅವ್ರವ್ರು ಕುಂತ್ಕೊಂಡು ಮಾಡ್ತಾರಲ್ಲ, ಇದು ಬೆಸ್ಟ್ ಇದೆ. ಇದು ಯಾಕಂದರೆ ಇದು ಜನರಲ್ಲಿ ಇರ್ತದಲ್ಲ, ಅಭಿಮಾನಿ ಯಾರಂತ ಗೊತ್ತಾಗುತ್ತೆ ಸರ್. ಯಾವ ಚಿತ್ರ ಚೆನ್ನಾಗಿದೆ, ಯಾವ ನಟ ಚೆನ್ನಾಗಿದ್ದಾರೆ, ಹೀರೋಯಿನ್ ಎಲ್ಲರೂ ಇದರಲ್ಲಿ ಜನರಿಗೆ ಗೊತ್ತಾಗುತ್ತೆ ಸರ್. ಜನರದ್ದು ಮತದಾನ ಮಾಡ್ತಾರಲ್ಲ, ಎಲ್ಲಕ್ಕಿಂತ ಬೆಸ್ಟ್ ಸರ್ ಇದು.